ಓಕೆ, ಈ ಒಂದು ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಮತ್ತು ಪ್ರಮುಖ ಸಾಕ್ಷಿ ಅಂತ ಅಧಿಕಾರಿಗಳು ಪರಿಗಣಿಸೋದು ಆ ಮೊಬೈಲ್. ಪ್ರಜ್ವಲ್ ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ನಿನ್ನೆಯಿಂದಲೂ ಕೂಡ ಪ್ರಜ್ವಲ್ ಮೊಬೈಲ್ ಪತ್ತೆ ಮಾಡೋದು ಎಸ್ಐಟಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಸದ್ಯ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಸಿಗುತ್ತಾ ಎಸ್ಐಟಿಗೆ? ಕೊಡ್ತಾರಾ ಪ್ರಜ್ವಲ್ ಅದರ ಸುಳಿವನ್ನ? ಎಸ್ಐಟಿ ತನಿಖೆ ವೇಳೆ ಮೊಬೈಲ್ ಕಳೆದೋಗಿದೆ ಅಂತ ಹೇಳಿದಾರಂತೆ ಪ್ರಜ್ವಲ್ ರೇವಣ್ಣ ಅವರು ಅಂದಿದ್ದಾರಂತೆ. ಹಾಗೆ ಕೆಎಸ್ಪಿ ಆಪ್ ಮೂಲಕವೂ ದೂರನ್ನ ದಾಖಲಿಸಿದ್ದೆ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಮಾರ್ಚ್ 29, 2023ರಂದು PA ಭರತ್ ರಾಜ್ ಮೂಲಕ ದೂರನ್ನ ಪ್ರಜ್ವಲ್ ಕೊಟ್ಟಿದ್ದಾರೆ ಮೊಬೈಲ್ ಕಳೆದೋಗಿದೆ ಅಂತ. ಸೊ ಇದೀಗ ಈ ಪ್ರಕರಣದಲ್ಲಿ ಬಹಳ ಗಂಭೀರ ಮತ್ತು ಪ್ರಮುಖ ಸಾಕ್ಷಿ ಅಂತ ಪರಿಗಣನೆಗೆ ತಗೊಳ್ಬೇಕಾಗಿರುವಂತದ್ದೇ ಆ ಮೊಬೈಲ್. ಆ ಮೊಬೈಲ್ನಲ್ಲೇ ಅದೆಷ್ಟೋ ಸಾವಿರ ವಿಡಿಯೋಗಳಿರುವಂತದ್ದು ಅಂತೆಲ್ಲ ಮಾತುಕತೆಗಳು ಓಡಾಡ್ತಿತ್ತು. ಎಷ್ಟೋ ಜನರ ಮೊಬೈಲ್ಗೆ ಆ ವಿಡಿಯೋಗಳು ಕೂಡ ಹೋಗಿತ್ತಲ್ಲ. ಆ ರೆಕಾರ್ಡ್ ಮಾಡಿದ ವಿಡಿಯೋವೇ ಬಹಳ ಗಂಭೀರ ಒಂದು ಸಾಕ್ಷ್ಯವಾಗಿ ಪರಿಗಣಿಸ್ತಾರೆ. ಬಟ್ ಅದು ಕಳೆದೋಗಿದೆ ಅಂತ ಹೇಳಿದಾರಂತೆ. ಅದನ್ನ ಹುಡುಕೋದೇ ಒಂದು ಈಗ ದೊಡ್ಡ ಚಾಲೆಂಜ್ ಆಗಿದೆ. ಸರಿ, ಕಳೆದೋದ್ರೆ ಮುಂದಕ್ಕೆ ಅಧಿಕಾರಿಗಳಿಗಿರುವಂತಹ ಆಪ್ಷನ್ ಏನು? ಇದರಲ್ಲಿ ಒಂದು ವೇಳೆ ಡಿಲೀಟ್ ಮಾಡಿದ್ರೆ ರಿಟ್ರೀವ್ ಮಾಡಿಬಿಡ್ತಾರೆ. ಎಂಥದ್ದೇ ಮೊಬೈಲ್, ಅವ್ರದ್ದು ಐಫೋನ್ ಆಗಿರಲಿ, ಮಗದೊಂದು ಯಾವುದೇ ಮೊಬೈಲ್ ಆಗಿರಲಿ. ಬಟ್ ಕಳೆದೇ ಹೋಗಿದೆ ಅಂದ್ಬಿಟ್ರೆ ಅದನ್ನ ಏನು ಮಾಡ್ತಾರೆ? ಈಗ ಹೇಗೆ ಇದು ಅಂದ್ರೆ ಇದೊಂದು ರೀತಿ ಚಾಲೆಂಜಿಂಗ್ ಆಗಿದೆ ಅಧಿಕಾರಿಗಳಿಗೆ. ಅವ್ರನ್ನ ಹತ್ರ ಬಾಯಿ ಬಿಡಿಸೋದು, ಅವ್ರ ಹತ್ರ ಇದೆಯೋ ಇಲ್ವೋ ಮೇಲ್ನೋಟಕ್ಕೆ ಈಗ ಲಾಯರ್ಗಳು ಏನು ಹೇಳಿರ್ತಾರೆ ಅದನ್ನ ಹೇಳ್ತಾರೆ ಆರೋಪಿಗಳು ಕೂಡ ಅಧಿಕಾರಿಗಳ ಮುಂದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಹೌದು, ಈ ಪ್ರಕರಣದಲ್ಲಿ ಬಹಳ ಪ್ರಮುಖ ಸಾಕ್ಷಿ ಅಂತ ಪರಿಗಣನೆಗೆ ತಗೊಳ್ಳೋದೇ ಆ ಮೊಬೈಲು. ಇದೀಗ ಮೊಬೈಲೇ ಕಳೆದೋಗಿದೆ ಅಂದ್ರೆ ಅಧಿಕಾರಿಗಳಿಗೆ ಇದು ಯಾವ ರೀತಿಯಾಗಿ ಚಾಲೆಂಜಿಂಗ್ ಆಗುತ್ತೆ? ಮುಂದಕ್ಕೆ ಅವ್ರು ಮುಂದಿರೋ ಅವಕಾಶಗಳು ಹೇಗೆ ಈ ಮೊಬೈಲ್ ಅನ್ನು ವಾಪಸ್ ತಗೊಳ್ಳುವಲ್ಲಿ ಅಥವಾ ರಿಟ್ರೀವ್ ಮಾಡ್ಕೊಳ್ಳುವಲ್ಲಿ ಅಂತ? ವಿದ್ಯಾ, ಕಳೆದ ಒಂದೂವರೆ ವರ್ಷದ ಹಿಂದೆ ಸಂಸದ ಪ್ರಜ್ವಲ್ ರೇವಣ್ಣ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ನನ್ನ ಮೊಬೈಲ್ ಕಳೆದೋಗಿದೆ ಅನ್ನೋ ನಿಟ್ಟಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ SIT ಅಧಿಕಾರಿಗಳು ತಮ್ಮ ಮೊಬೈಲನ್ನು ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ನನ್ನ ಮೊಬೈಲ್ ಕಳೆದೋಗಿದೆ ಅಂತೇಳಿ ದೂರು ಕೊಟ್ಟಿದ್ದೀನಿ ಅಂತೇಳಿ SIT ಅಧಿಕಾರಿಗಳಿಗೂ ಕೂಡ ಪ್ರಜ್ವಲ್ ರೇವಣ್ಣ ಇದೇ ಮಾತನ್ನು ಹೇಳಿದ್ದಾರೆ. ಆ ಬಳಿಕ ಈ ಬಗ್ಗೆ ಪೊಲೀಸರನ್ನು ವಿಚಾರಿಸಲಾಗಿ ಹೊಳೆನರಸೀಪುರದಲ್ಲಿ ಇಲ್ಲ, ಈ ಬಗ್ಗೆ ಒಂದು NCR ದಾಖಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೊಳೆನರಸೀಪುರ ಪೊಲೀಸರು ಇದೀಗ SIT ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆ ಈ ಪ್ರಕರಣದಲ್ಲಿ ಮೊಬೈಲ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತೇಳಿ ನೋಡೋದಾದರೆ, ಅಶ್ಲೀಲ ವಿಡಿಯೋಗಳು ಏನು ಹರಿದಾಡಿದ್ದು ಆ ಒಂದು ವಿಡಿಯೋವನ್ನು ಪ್ರಜ್ವಲ್ ಚಿತ್ರೀಕರಿಸಿದ್ದಾನೆ ಅನ್ನೋ ಒಂದು ಆರೋಪ ಆತನ ಮೇಲಿದೆ. ಹೀಗಾಗಿ ಆ ಮೊಬೈಲ್ ಈಗ ಸಿಗಬೇಕು SIT ಪೊಲೀಸರಿಗೆ. ಯಾಕಂತೇಳಿದ್ರೆ ಆ ಮೊಬೈಲನ್ನು ಪೊಲೀಸರು FSLಗೆ ಕಳಿಸ್ಬೇಕಾಗುತ್ತೆ. ಪೊಲೀಸರ ಬಳಿ SIT ಅಧಿಕಾರಿಗಳ ಬಳಿ ಒಂದಷ್ಟು ವಿಡಿಯೋಗಳಿರಬಹುದು. ಅದು ಪೆನ್ ಡ್ರೈವಲ್ಲಿ ಇದ್ದಂತಹದ್ದು ಅಥವಾ ವಾಟ್ಸಪ್ನಲ್ಲಿ ಹರಿದಾಡಿದಂಥ ಅಶ್ಲೀಲ ವಿಡಿಯೋಗಳು ಇರಬಹುದು. ಅದನ್ನು FSLಗೆ ಕಳಿಸಿದಂತಹ ಸಂದರ್ಭದಲ್ಲಿ ಅದು ಎಡಿಟೆಡ್ ಅನ್ನೋ ಲೆಕ್ಕದಲ್ಲಿ ರಿಪೋರ್ಟ್ ಬರುತ್ತೆ. ಹೀಗಾಗಿ ಒರಿಜಿನಲ್ ಮೊಬೈಲ್, ಸೆರೆ ಹಿಡಿಯಲಾದಂತಹ ಮೊಬೈಲ್ ಏನಿತ್ತು ಆ ಮೊಬೈಲ್ ಈಗ SIT ಅಧಿಕಾರಿಗಳಿಗೆ ಬೇಕು. ಆದರೆ ಆ ಮೊಬೈಲ್ ನನ್ನ ಹತ್ರ ಇಲ್ಲ, ಕಳೆದೋಗಿದೆ, ನನ್ನ ಹತ್ರ ನಾನು ಬಳಸ್ತಿದ್ದಂತಹ ಮೊಬೈಲ್ ಅನ್ನೋ ನಿಟ್ಟಿನಲ್ಲಿ ಸಂಸದ ಪ್ರಜ್ವಲ್ ಇದೀಗ SIT ಅಧಿಕಾರಿಗಳಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆ ಮೊಬೈಲ್ಗಾಗಿ SIT ಅಧಿಕಾರಿಗಳು ತೀವ್ರ ಶೋಧವನ್ನು ಹುಡುಕ್ತಿದ್ದಾರೆ. ಆ ಮೊಬೈಲ್ನ IMEI ನಂಬರ್ ಯಾವುದು, ಯಾವ ಸಿಮ್ಮನ್ನು ಅದಕ್ಕೆ ಹಾಕಲಾಗಿತ್ತು, ಅದಾದ ಬಳಿಕ ಬೇರೆ ಎಲ್ಲಾದರೂ ಆ ಒಂದು ಫೋನ್ ಆಕ್ಟಿವೇಟ್ ಆಗಿದೆಯಾ, ಈ ನಿಟ್ಟಿನಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ವಿದ್ಯಾ, ನರಸಿಂಹಮೂರ್ತಿ, ಈಗ ಮೊಬೈಲ್ ಇಲ್ಲ, ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕಳೆದೋಗಿದೆ, ಅದು ಈ ರೀತಿಯ ಎಸ್ಕೇಪಿಂಗ್ ಟ್ರಿಕ್ಸ್ಗಳು ಅಧಿಕಾರಿಗಳ ಮುಂದೆ ವರ್ಕೌಟ್ ಆಗುತ್ತಾ ಅಥವಾ ಅವರು ಬೇರೊಂದು ದಾರಿಗಳನ್ನು ಹುಡುಕೋಬೋದಲ್ವ ಈ ವಿಚಾರದಲ್ಲಿ? ವಿದ್ಯಾ, ಯಾವುದೇ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕುವ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಟೆಕ್ನಿಕಲ್ ಆಗಿ ಪೊಲೀಸರು ಅವನ್ನು ಪರಿಗಣನೆಗೆ ತೆಗೆದುಕೊಂಡು ಅವುಗಳನ್ನು ಹುಡುಕುವ ಕೆಲಸವನ್ನು ಮಾಡ್ತಾರೆ. ಕಾರಣ ಮುಂದೊಂದು ದಿನ ಕೋರ್ಟ್ನಲ್ಲಿ ಕೇಸ್ ಬಿದ್ದೋಗಬಾರ್ದು, ನಮ್ಮ ಕೇಸ್ಗೆ ಗೆಲುವಾಗಲಿ ಅಂತೇಳಿ ಯಾವುದೇ ತನಿಖಾರಿ ಆದರೂ ಕೂಡ ಒಂದಷ್ಟು ಎವಿಡೆನ್ಸ್ಗಳನ್ನು ತನಿಖಾ ಕಾಲಘಟ್ಟದಲ್ಲಿ ಹುಡುಕಿ ಅವುಗಳನ್ನು ಸಾಕ್ಷಿಯಾಗಿ ಪರಿಗಣಿಸುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಆ ಮೊಬೈಲ್ ಬೇಕು ಅನ್ನೋ ನಿಟ್ಟಿನಲ್ಲಿ SIT ಹುಡುಕಾಟವನ್ನು ನಡೆಸ್ತಿದೆ. ಇದೀಗ ಸಂಸದರು ಮೊಬೈಲ್ ಕಳೆದೋಗಿದೆ ಅಂತೇಳಿ ಹೇಳ್ತಿದ್ದಾರೆ. ಹೀಗಾಗಿ ಅವರು ಕಳೆದು ಹೋದ ನಂತರ ಬಳಸ್ತಿದ್ದಂತಹ ಮೊಬೈಲ್ ಯಾವುದು ಅದನ್ನು ವಶಕ್ಕೆ ಪಡೆದುಕೊಳ್ತಾರೆ. ಇದು ನಿಜಕ್ಕೂ ಕಳೆದೋಗಿತ್ತಾ ಅಥವಾ ಎಲ್ಲಾದರೂ ಅದನ್ನು ಬಚ್ಚಿಟ್ರ ಅಥವಾ ಅದನ್ನೇನಾದ್ರು ಡೆಸ್ಟ್ರಾಯ್ ಮಾಡಿದ್ರೆ ಈ ನಿಟ್ಟಿನಲ್ಲೂ ಒಂದಷ್ಟು ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಫೈನಲಿ ಯಾವ ಅಸಲಿ ಮೊಬೈಲ್ ಚಿತ್ರೀಕರಣವನ್ನು ಮಾಡಲಾಯಿತು ಅಂತ ಹೇಳಲಾಗ್ತಿರುವ ಮೊಬೈಲ್ ಏನಿದೆ ಆ ಮೊಬೈಲ್ ಸಿಕ್ಕಿದಾಗಷ್ಟೇ ಕೇಸ್ಗೆ ಒಂದಷ್ಟು ಬಲ ಬರುತ್ತೆ. ಆಗ ಕೇಸ್ಗೆ ಇವರು ಮುಂದೆ ಕೋರ್ಟ್ನಲ್ಲಿ ಈ ಕೇಸ್ಗೆ ಗೆಲುವಾಗೋದಕ್ಕೆ ಒಂದಷ್ಟು ಶ್ರಮಿಸಿದ್ದೀವಿ, ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದೀವಿ ಅನ್ನೋ ಒಂದು ಸಾರ್ಥಕ ಭಾವ ಅಧಿಕಾರಿಗಳಲ್ಲಿರುತ್ತೆ. ಆದರೆ ಯಾವಾಗ ಈ ರೀತಿಯಾಗಿ ಒಂದು ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ಗೆ ವಾಟ್ಸಪ್ನಲ್ಲಿ ವಿಡಿಯೋಗಳು ಹರಿದಾಡಿರ್ಬೋದು ಅಥವಾ ಪೆನ್ ಡ್ರೈವ್ಗೆ ಕಾಪಿ ಮಾಡಿರೋದು ಆಗಿರ್ಬೋದು, ಈ ವಿಡಿಯೋಗಳನ್ನು ಅಷ್ಟು ಸುಲಭವಾಗಿ ಸಾಕ್ಷಿಯಾಗಿ ಪರಿಗಣನೆಗೆ ಬರುತ್ತಾ? ಅದು ಬಹುತೇಕ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಆ ವಿಡಿಯೋಗಳು ಎಡಿಟ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಒರಿಜಿನಲ್ ವಿಡಿಯೋ ಏನಿದೆ ಅದನ್ನು ಕಲೆ ಹಾಕೋದಕ್ಕೆ ಶ್ರಮಿಸುವ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ.